ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾನು ಗುರುವಂಶದ ಮೂಲ ಪುರುಷ ಯಯಾತಿಯ ಬಗ್ಗೆ ಕಥೆಯನ್ನು ಹೇಳ್ತಾ ಇದ್ದೇನೆ. ಯಯಾತಿ ಈ ಭೂಲೋಕವನ್ನು ಆಳ್ತಿರುವಂಥ ನಹುಷ ಚಕ್ರವರ್ತಿಯ ಮಗ. ಇವನ ಕಥೆಯನ್ನು ಹೇಳೋದಕ್ಕಿಂತ ಮುಂಚೆ ನಾನು ಈ ಪಕ್ಕದ ರಾಜ್ಯದಲ್ಲಿ ವೃಷಶರ್ಮ ಅಂತ ವೃಷಪರ್ವ ಅಂತ ಹೇಳಿ ಮಹಾರಾಜ ಇರ್ತಾನೆ. ಅವನ ಮಗಳು ಶರ್ಮಿಷ್ಠೆ. ಆ ವೃಷಪರ್ವನ ಆಸ್ಥಾನದೊಳಗೆ ಒಬ್ಬ ರಾಜಗುರು ಇರ್ತಾನೆ. ಆ ರಾಜಗುರು ಯಾರು ಅಂತಂದರೆ ಶುಕ್ರಾಚಾರ್ಯ. ನೀವೆಲ್ಲ ಹೆಸರನ್ನು ಕೇಳಿರಬಹುದು. ಆ ಶುಕ್ರಾಚಾರ್ಯ ಕಥೆಯನ್ನು ನಾನು ಮೊದಲು ಹೇಳ್ತೇನೆ. ಶುಕ್ರಾಚಾರ್ಯರು ದೇವಗುರುವಿನ ಪುತ್ರ, ರಾಕ್ಷಸರ ಗುರು. ಅವರು ಬಹಳಷ್ಟು ತಪಶಕ್ತಿಯನ್ನು ಪಡೆದಿರ್ತಾರೆ, ಮಂತ್ರಶಕ್ತಿಯನ್ನು ಪಡೆದಿರ್ತಾರೆ, ಬಹಳ ವಿದ್ವಾನ ಇರ್ತಾರೆ ಅವರು. ಆ ವೃಷಪರ್ವನ ರಾಜ್ಯದಲ್ಲಿ ಅವರು ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇರೋದರಿಂದ ಆ ದೇಶ ಅತ್ಯಂತ ಸಮೃದ್ಧವಾಗಿರ್ತೈತಿ. ಯಾವ ರೋಗ ರುಜಿನಗಳು ಕಾಡ್ತಾ ಇರೋದಿಲ್ಲ, ಬರಗಾಲ ಅಂತೂ ಇರೋದೇ ಇಲ್ಲ. ಇಂಥ ಸಮೃದ್ಧವಾದಂಥ ರಾಜ್ಯ ವೃಷಪರ್ವಂತು. ಈ ರಾಜಗುರು ಶುಕ್ರಾಚಾರ್ಯರು ಏನಿರ್ತಾರಲ್ಲ, ನಮ್ಮ ಮೊದಲೇ ಹೇಳಿದ್ದೀನಿ, ಇವರು ರಾಕ್ಷಸರ ಗುರು ಅಂಥೇಳಿ. ಇವರು ಆಗಾಗ ಈ ದೇವತೆಗಳಿಗೆ ಮತ್ತು ರಾಕ್ಷಸರಿಗೆ ಕದನಗಳು ನಡೀತಾನೆ ಇರ್ತಾವೆ. ರಾಕ್ಷಸರು ಏನಂತಂದ್ರೆ ಈ ದೇವತೆಗಳನ್ನು ಕಾಟ ಕೊಡ್ತಿರ್ತಾರೆ, ಭಾಳ ತೊಂದರೆಯನ್ನು ಕೊಡ್ತಿರ್ತಾರೆ. ಯಾಕಂದ್ರೆ ಅವರು ಭಾಳ ಬಲಿಷ್ಠರಾಗಿರ್ತಾರೆ. ರಾಕ್ಷಸ ಜಾತಿ ಅಂತ ಭಾಳ ಬಲಿಷ್ಠವಾಗಿರ್ತಾರೆ ಅವರು. ಹೀಗಾಗಿ ಅವರು ಅವಾಗ ಕಿರುಕುಳವನ್ನು ಕೊಡುತ್ತಿರೋದ್ರಿಂದ ಈ ದೇವತೆಗಳು ಅವ್ರ ಜೊತೆ ಆಗಾಗ ಯುದ್ಧವನ್ನು ಮಾಡ್ತಾ ಇರ್ತಾರೆ. ಅವಾಗ ಏನಾಗ್ತೈತಿ, ಈ ರಾಕ್ಷಸರ ಶಕ್ತಿಯನ್ನು ಹೆಚ್ಚಿಗೆ ಮಾಡಬೇಕು ಅಥವಾ ಅವ್ರ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಬೇಕು ಅಂತಂದು ಹೇಳಿ ಏನು ಮಾಡ್ತಾರಂದ್ರೆ, ಶುಕ್ರಾಚಾರ್ಯರು ಶಿವನನ್ನು ಕುರಿತು ಅತ್ಯಂತ ಕಠೋರವಾದಂಥ ತಪಸ್ಸನ್ನು ಮಾಡ್ತಾರೆ. ತಪಸ್ಸನ್ನು ಮಾಡಿದಾಗ ಏನಾಗ್ತೈತಿ ಅಂದರೆ ಶಿವ ಇವರ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷ ಆಗ್ತಾನೆ. ಆವಾಗ ಇವ್ರು ಏನು ಹೇಳ್ತಾರಂತಂದ್ರೆ, ನಮ್ಮ ರಾಕ್ಷಸ ಜಾತಿಯನ್ನು ನಾ ಕಾಪಾಡಬೇಕಾಗೈತಿ, ಅದಕ್ಕಾಗಿ ನೀವು ನನಗೆ ಮೃತ ಸಂಜೀವಿನಿ ಮಂತ್ರವನ್ನು ನೀವು ನನಗೆ ಕಲಿಸ್ಕೊಡ್ಬೇಕು ಅಂತ ಹೇಳ್ತಾರೆ. ಅದರ ಸಿದ್ಧಿಯೇ ನನಗಾಗಬೇಕು ಅಂತೇಳಿ. ಆವಾಗ ಇವರು ಇಷ್ಟು ಕಠೋರವಾದಂಥ ತಪಸ್ಸಿಗೆ ಮೆಚ್ಚಿ ಶಿವ ಏನು ಮಾಡ್ತಾನೆ ಅಂತಂದ್ರೆ, ಇವರಿಗೆ ಮೃತ ಸಂಜೀವಿನಿ ಮಂತ್ರವನ್ನು ಅವರು ಕಲಿಸಿಕೊಡ್ತಾರೆ. ಶಿವ ಕಲಿಸಿಕೊಟ್ಟ ಕೂಡಲೇ ಇವರು ರಾಕ್ಷಸ ಜಾತಿ ಇನ್ನಷ್ಟು ಬಲಾಢ್ಯಕ್ಕೈತಿ. ಅವರು ರಾಕ್ಷಸರು ಮತ್ತು ದೇವತೆಗಳು ಯುದ್ಧ ಆದಾಗ ದೇವತೆಗಳು ತಮ್ಮ ಅತ್ಯಂತ ಬಲವಾದಂಥ ಶಸ್ತ್ರಗಳಿಂದ ಈ ರಾಕ್ಷಸರನ್ನ ಏನು ಕೊಲ್ತಾ ಇರ್ತಾರಲ್ಲ, ಆವಾಗ ಇವು ಶುಕ್ರಾಚಾರ್ಯ ಏನು ಮಾಡ್ತಿರ್ತಾರಂದ್ರೆ ಮೃತ ಸಂಜೀವಿನಿ ಮಂತ್ರವನ್ನು ಉಪಯೋಗ ಮಾಡಿ ಸತ್ತವ್ರನ್ನ ಮತ್ತೆ ಬದುಕಿಸ್ತಿರ್ತಾರೆ. ಹೀಗಾಗಿ ಈ ರಾಕ್ಷಸರಿಗೆ ಏನಂತಂದ್ರೆ ಬಹಳ ಒಂದು ಬಲ ಬರ್ತೈತಿ. ಶುಕ್ರಾಚಾರ್ಯ ದೇಶದಿಂದ ಬಹಳ ಬಲ ಬರ್ತೈತಿ. ಹೀಗಾಗಿ ಇವ್ರಿಗೆ ಏನಾಗ್ತೈತಿ ಅಂದರೆ ದೇವತೆಗಳಿಗೆ ಚಿಂತೆ ಆಕೈತಿ, ಏನು ಮಾಡಬೇಕು. ರಾಕ್ಷಸರು ದಿನದಿಂದ ದಿನಕ್ಕೆ ಬಲಿಷ್ಠ ಆಗಾಕತ್ತಾರ. ಅವ್ರನ್ನ ಕೊಂದರೂ ಅವ್ರನ್ನ ಮತ್ತೆ ಶುಕ್ರಾಚಾರ್ಯ ಜೀವಂತ ಮಾಡಾಕತ್ತಾರ. ಏನು ಮಾಡಬೇಕು ಅಂತಂದು ಹೇಳಿ ಇವ್ರು ಏನು ಮಾಡ್ತಾರಂದ್ರೆ ಒಂದು ಸಭೆಯನ್ನು ಸೇರ್ತಾರೆ. ಸಭೆಯನ್ನು ಸೇರಿ ಶುಕ್ರಾಚಾರ್ಯ ಕಡೆ ಆ ಮೃತ ಸಂಜೀವಿನಿ ಮಂತ್ರವನ್ನು ಕಲ್ಕೊಂಡು ಬರಬೇಕು ಅಂತಂದು ಹೇಳಿ ಅವರು ಚರ್ಚೆ ಮಾಡ್ತಾರೆ. ಯಾರು ತಯಾರಿದ್ದೀರಿ ಅಂತೇಳಿ. ಯಾರೂ ತಯಾರಾಗೋದಿಲ್ಲ. ಯಾಕಂದ್ರೆ ಶುಕ್ರಾಚಾರ್ಯರು ಭಾಳ ಕೋಪಿಟ್ಟರು ಇರ್ತಾರೆ, ತಯಾರಾಗೋದಿಲ್ಲ ಯಾರು. ಅದರಲ್ಲಿ ಬೃಹಸ್ಪತಿಯ ಮಗ ಕಚ ಅನ್ನುವಂಥ ಏನಕ್ಕಂದ್ರೆ ತಯಾರಕ್ಕನು, ನಾನು ಹೋಗಿ ಆ ಮಂತ್ರವನ್ನು ಕಲ್ಕೊಂಡು ಬರ್ತೇನೆ, ನಮ್ಮ ದೇವತೆಗಳನ್ನು ರಕ್ಷಣೆ ಮಾಡ್ತೀನಿ, ಅವರ ರಕ್ಷಣೆಯ ಭಾರ ನನ್ನದು ಅಂತಂದು ಹೇಳಿ ಅವ ತಯಾರಕ್ಕನು. ತಯಾರಾಗಿ ಏನಂತಂದ್ರೆ ಈ ಶುಕ್ರಾಚಾರ್ಯ ಕಡೆಗೆ ಬರ್ತಾನೆ. ಬಂದು ಆಮೇಲೆ ನಾನು ನಿಮ್ಮ ಹತ್ತಿರ ಸ್ವಲ್ಪ ವಿದ್ಯೆಗಳನ್ನು ಕಲಿತೀನಿ, ಹೆಚ್ಚಿನ ವಿದ್ಯೆಯನ್ನು ಕಲಿತೀನಿ ಅಂತ ಹೇಳ್ತಾನೆ. ಶುಕ್ರಾಚಾರ್ಯ ಮೊದಲ ಅಂತರ್ಜ್ಞಾನಿಗಳು ಅವ್ರು ಗುರ್ತಕ್ಕೈತಿ ಇವ ದೇವಲೋಕದವನು ಅಂತೇಳಿ. ಯಾಕಂದ್ರೆ ರಾಕ್ಷಸರ ನಡೆನುಡಿಗೂ ಈ ದೇವಲೋಕದ ಕಚನ ನಡೆನುಡಿಗೂ ಭಾಳ ಅಜಗಜಾಂತರ ವ್ಯತ್ಯಾಸ ಇರ್ತೈತಿ. ಆದರೂ ಅವ್ರು ಏನಂತಂದ್ರೆ ಒಪ್ಪಿಗೆಯನ್ನು ಕೊಡ್ತಾರೆ. ಕಚ ಇದ್ದವ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಅವರ ಸೇವೆಯನ್ನು ಮಾಡ್ತಾ ಇರ್ತಾನೆ. ಅವರ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಏನಂತಂದ್ರೆ ಅವ ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ಹೊತ್ತುಕೊಂಡು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇರ್ತಾನೆ.
ಬರಬರ್ತಾ ಏನಾಗ್ತೈತಿ ಅಂದರೆ ಶುಕ್ರಾಚಾರ್ಯಗೆ ಅವನ ಮೇಲೆ ಅತ್ಯಂತ ಪ್ರೀತಿ ವಾತ್ಸಲ್ಯ ಇದು ಉಂಟಾಗ್ತೈತಿ. ಅದೇ ರೀತಿ ಕಚ ಕೂಡ ಈ ಶುಕ್ರಾಚಾರ್ಯರ ಬಗ್ಗೆ ಅತ್ಯಂತ ಪ್ರೀತಿಯನ್ನು ಗೌರವವನ್ನು ಹೊಂದಿದವಾಗಿರ್ತಾನೆ. ಆ ಶುಕ್ರಾಚಾರ್ಯಗೆ ಒಬ್ಬಳೇ ಮಗಳು ದೇವಯಾನಿ. ಅವರು ಶುಕ್ರಾಚಾರ್ಯ ಹೆಂಡತಿ ಬೇಗನೆ ತೀರ್ಕೊಂಡು ಬಿಟ್ಟಿರ್ತಾರೆ ಆಕೆ ಹುಟ್ಟಿದ ಕೂಡಲೇ. ಹೀಗಾಗಿ ಆ ಒಬ್ಬಳೇ ಮಗಳನ್ನು ಅತ್ಯಂತ ಮುದ್ದಿನಿಂದ ಅವರು ಏನಂತ ಪಾಲನೆಯನ್ನು ಮಾಡ್ತಾರೆ. ಹೀಗಾಗಿ ಅವಳು ಅತೀ ಹಠಮಾರಿಯಾಗಿ ಬೆಳೀತಾಳೆ. ಅವಳು ಏನು ಮಾಡ್ತಾಳೆ ಅಂದ್ರೆ ಇವನ ನಡೆನುಡಿಗಳನ್ನು ಕಚನ ನಡೆನುಡಿಗಳನ್ನು ಕಂಡು ಅವನನ್ನು ಪ್ರೀತಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಮುಂದಿನ ಕತೆ ಏನಕ್ಕೈತೆ ಅಂಥೇಳಿ ನಾನು ಮುಂದಿನ ಕತೆ ಹೇಳ್ತೀನಿ ಏನಾಗ್ತೈತಿ ಅಂತಂದು ಹೇಳಿ ಇಲ್ಲಿಗೆ ಇವತ್ತು ಮುಗಿಸೋಣ.